ಅಸ್ಸಾಂನಲ್ಲಿ ಪ್ರವಾಹ ಭಾರಿ ವಿನಾಶಕ್ಕೆ ಕಾರಣ ಆಗಿದೆ. ರಾಜ್ಯದ ಬಹುಭಾಗ ಇನ್ನೂ ನೀರಿನಲ್ಲೇ ಮುಳುಗಿದೆ. ಕಳೆದ 60 ವರ್ಷಗಳಲ್ಲಿನೇ ಅತ್ಯಂತ ಕೆಟ್ಟ ಪರಿಸ್ಥಿತಿ ಉದ್ಭವಿಸಿದೆ ಅಂತ ಅಸ್ಸಾಂ ಸರ್ಕಾರ ಹೇಳಿದೆ. ಪ್ರವಾಹ ಪರಿಸ್ಥಿತಿಯಲ್ಲಿ ಸ್ವಲ್ಪ ಸುಧಾರಣೆ ಕಂಡು ಬಂದಿದ್ರೂ ಕೂಡ ಉಂಟಾಗಿರುವ ವಿನಾಶದ ಮೇಲೆ ಗಮನ ಹರಿಸಬೇಕಾಗಿದೆ. ಮನೆಗಳು ಮತ್ತೆ ಹೊಲಗಳು ಮಣ್ಣು ಮತ್ತೆ ಅವಶೇಷಗಳಿಂದ ತುಂಬೋಗಿವೆ. ಅನೇಕ ಕುಟುಂಬಗಳು ತಮ್ಮ ಗಳಿಕೆಯನ್ನ ಕಳ್ಕೊಂಡಿವೆ. ರೈತರು ಕೆಟ್ಟ ಪರಿಸ್ಥಿತಿಯನ್ನು ಎದುರಿಸಬೇಕಾಗಿದೆ. ಅವರ ಫಲವತ್ತಾದ ಹೊಲಗಳು ಮಣ್ಣಿನಿಂದ ತುಂಬ ಹೋಗಿದ್ದು ಎಲ್ಲವನ್ನ ಸರಿ ಮಾಡೋದಿಕ್ಕೆ ಸಮಯ ಬೇಕಾಗುತ್ತೆ. ಜೀವನೋಪಾಯ ಇಲ್ದಾಗಿದೆ. ಪ್ರವಾಹ ಪೀಡಿತ ಪ್ರದೇಶದಲ್ಲಿ 45,000 ಹೆಕ್ಟೇರ್ಗೂ ಹೆಚ್ಚು ಕೃಷಿ ಭೂಮಿ ಮತ್ತೆ ಭೂಮಿ ಮುಳುಗಿದೆ. ಮನೆಗಳು ಮತ್ತೆ ಹೊಲಗಳ ನಾಶವಾಗಿದ್ದಲ್ಲದೇನೆ ಹೆಚ್ಚಿನ ಸಂಖ್ಯೆಯ ಜಾನುವಾರುಗಳು ಕೂಡ ಕೊಚ್ಕೊಂಡು ಹೋಗಿವೆ. ಇದು ಕೂಡ ಜನರ ಗ್ರಾಮೀಣ ಕುಟುಂಬಗಳ ಜೀವನೋಪಾಯದ ಮೇಲೆ ದೊಡ್ಡ ಪರಿಣಾಮವನ್ನು ಬೀರುತ್ತೆ. ವರದಿಗಳ ಪ್ರಕಾರ 2,50,000 ಜಾನುವಾರುಗಳು ಸಂಕಷ್ಟದಲ್ಲಿವೆ. ಜೂನ್ 1ರಿಂದ ಜುಲೈ 22ರ ಅವಧಿಯಲ್ಲಿ ಅಸ್ಸಾಂನಲ್ಲಿ 24ರಿಂದ 30% ಕಡಿಮೆ ಮಳೆಯಾಗಿದ್ರೂ ಕೂಡ ಮೇಲಿನ ಅಸ್ಸಾಂನ ಕೆಲ ಪ್ರದೇಶಗಳಲ್ಲಿ ದಾಖಲೆಯ ಮಳೆಯಾಗಿರೋದು ಈ ಪ್ರವಾಹಕ್ಕೆ ಕಾರಣ. ಅಸ್ಸಾಂನ ಶಿವಸಾಗರ್ ಮತ್ತೆ ಚಾರೇಡಿಯೋದಂತಹ ಪ್ರದೇಶಗಳು ತೀವ್ರ ಪ್ರವಾಹದಿಂದ ಮುಳುಗೋಗಿವೆ. ಸೀಮಿತ ಪ್ರದೇಶದಲ್ಲಿ ಅತಿ ಕಡಿಮೆ ಅವಧಿಯಲ್ಲಿ 1 ವರ್ಷಕ್ಕಿಂತನೂ ಹೆಚ್ಚಿನ ಮಳೆ ಬಿದ್ದಾಗ ಇಂತಹ ಭೀಕರ ಪ್ರವಾಹ ಸ್ಥಿತಿ ತಲೆದೂರುತ್ತೆ. ಇದು ಹವಾಮಾನ ಬದಲಾವಣೆಗೆ ನೇರವಾಗಿ ಸಂಬಂಧಪಟ್ಟಿದೆ. ಈ ಅಭಿವೃದ್ಧಿಯ ಹೆಸರಿನಲ್ಲಿ ಪರ್ವತಗಳನ್ನ ಕಡಿಯಲಾಗ್ತಾ ಇದೆ, ಮರಗಳನ್ನ ಕಡಿಯಲಾಗ್ತಾ ಇದೆ, ಮತ್ತೆ ಇಂಗಾಲವನ್ನ ಗಾಳಿಗೆ ಬಿಡುಗಡೆ ಮಾಡಲಾಗ್ತಾ ಇದೆ. ಹವಾಮಾನ ಅನಿಶ್ಚಿತತೆ ಈಶಾನ್ಯಕ್ಕೆ ಈಗ ಸಾಮಾನ್ಯವಾಗ್ತಾ ಇದೆ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಇನ್ನು ಈ ಬಾರಿ ಪ್ರವಾಹಕ್ಕೊಳಗಾದಂತಹ ಜಿಲ್ಲೆಗಳು ಹಿಂದೆ ಯಾವತ್ತೂ ಕೂಡ ಇಂತಹ ಪ್ರವಾಹವನ್ನ ಕಂಡಿರಲಿಲ್ಲ. 12 ಲಕ್ಷಕ್ಕೂ ಹೆಚ್ಚು ಜನರು ಈ ಪ್ರವಾಹದಿಂದ ಬಾಧಿತರಾಗಿದ್ದಾರೆ. ಅಸ್ಸಾಂನ ಒಳನುಸುಳುವಿಕೆಯ ಬಗ್ಗೆ ಬೊಬ್ಬೆ ಹೊಡೆಯುವಂತ ಇಲ್ಲಿನ ಮಾಧ್ಯಮಗಳು ಈಗ ಅಸ್ಸಾಂ ಪ್ರವಾಹಕ್ಕೆ ತುತ್ತಾಗಿರುವಾಗ ಅಷ್ಟಾಗಿ ತಲೆ ಕೆಡಿಸ್ಕೊಳ್ತಾ ಇಲ್ಲ. 2021ರಲ್ಲಿ ಗೃಹ ಸಚಿವ ಅಮಿತ್ ಶಾ 5 ವರ್ಷಗಳಲ್ಲಿ ಅಸ್ಸಾಮನ್ನ ಪ್ರವಾಹ ಮುಕ್ತಗೊಳಿಸೋದಾಗಿ ಭರವಸೆಯನ್ನ ನೀಡಿದ್ರು. ಆಗಳು ಮುಗಿದಿದೆ. ಈಗ ಅಮಿತ್ ಶಾ ಪ್ರವಾಹ ಮುಕ್ತಗೊಳಿಸೋದಾಗಿ ಭರವಸೆಯನ್ನ ನೀಡಿದಂತ ಪ್ರದೇಶವಾದ ನಜೀರಾದಲ್ಲಿನೇ ಈಗ ವಿನಾಶಕಾರಿ ಪ್ರವಾಹ ಅದು ಹೇಗೆ ಸಂಭವಿಸ್ತು ಅನ್ನೋದಕ್ಕೂ ಉತ್ತರ ಇಲ್ಲ. ಈ ವರ್ಷದ ಫೆಬ್ರವರಿಯಲ್ಲೂ ಕೂಡ ಅಮಿತ್ ಶಾ ಮತ್ತೆ ಅಸ್ಸಾಮನ್ನ ಪ್ರವಾಹ ಮುಕ್ತವಾಗಿಸೋದ್ರ ಬಗ್ಗೆ ಮಾತಾಡಿದ್ದಾರೆ. ಅದಕ್ಕಾಗಿ ಗಡುವನ್ನ ಇನ್ನು 5 ವರ್ಷಗಳವರೆಗೆ ವಿಸ್ತರಿಸಿ ಜನ ಮತ್ತೊಮ್ಮೆ ಕನಸು ಕಾಣೋ ಹಾಗೆ ಮಾಡಿದ್ರು. ಪ್ರವಾಹನೇ ಬರದಾಗ ತಡೆಯೋದು ವೈಜ್ಞಾನಿಕವಾಗಿ ಸಾಧ್ಯ ಇದೆಯಾ ಅಥವಾ ಇದು ಬರೀ ಶಾ ಬಡಾಯಿ ಅನ್ನೋದು ಚರ್ಚೆ ಆಗ್ಬೇಕಾಗಿದೆ ಮೊದಲು. ಆಗ ಅಮಿತ್ ಶಾ ಎಷ್ಟು ಸತ್ಯ ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಪ್ರವಾಹ ನಿಯಂತ್ರಣದ ಕುರಿತು ನೀಡಿದಂತಹ ಈ ಭರವಸೆಗಳ ಮೇಲೆ ವರ್ಷ ಪೂರ್ತಿ ಅದೆಷ್ಟು ಕೆಲಸ ನಡೆಯುತ್ತೆ ಅನ್ನೋದನ್ನ ಅಸ್ಸಾಂನ ಜನರು ಮಾತ್ರನೇ ಹೇಳಬೇಕು. 2021ರಲ್ಲಿ ಬಿಜೆಪಿ ಹೈಟೆಕ್ ಡ್ರೋನ್ಗಳನ್ನ ಬಳಸಿ ಕಣ್ಗಾವಲು ನಡೆಸುವಂತ ಭರವಸೆಯನ್ನ ನೀಡಿತು. ಪ್ರವಾಹದ ಮೊದಲು ಜನರಿಗೆ ಮುನ್ನೆಚ್ಚರಿಕೆಯನ್ನ ನೀಡುವಂತಹ ವ್ಯವಸ್ಥೆಯನ್ನ ಮಾಡಲಾಗುತ್ತೆ ಅಂತ ಹೇಳಲಾಯಿತು. ಗುಡ್ಡಗಾಡು ಪ್ರದೇಶಗಳಲ್ಲಿ ಭಾರಿ ಮಳೆ ಮತ್ತೆ ಪ್ರವಾಹದ ಬಗ್ಗೆ ಮುಂಚಿತವಾಗಿನೇ ಎಚ್ಚರಿಕೆಯನ್ನ ನೀಡುವಂತಹ ವ್ಯವಸ್ಥೆ ದುರ್ಬಲವಾಗಿರೋದು ಸಾಬೀತಾಗಿದೆ ಅಂತ ಸ್ಥಳೀಯ ವರದಿಗಳು ಹೇಳ್ತವೆ. ಕೇಂದ್ರ ಜಲ ಆಯೋಗ 24 ಗಂಟೆಗಳ ಮುನ್ಸೂಚನೆ ಮತ್ತೆ 1 ವಾರ ಮುಂಚಿತವಾಗಿ ಪ್ರವಾಹದ ಎಚ್ಚರಿಕೆಗಳನ್ನ ನೀಡುವಂತ ತನ್ನದೇ ಆದ ವ್ಯವಸ್ಥೆನ ಹೊಂದಿದೆ. ಆ ವ್ಯವಸ್ಥೆ ಕಾರ್ಯನಿರ್ವಹಿಸ್ತಾ ಇದೆಯಾ ಅಥವಾ ಅದು ವಿಫಲ ಆಗಿದೆಯಾ ಅನ್ನೋದು ಗೊತ್ತಾಗಬೇಕಾಗಿದೆ. ಅಸ್ಸಾಂನಲ್ಲಿ ಪ್ರವಾಹದಿಂದಾಗಿ 78 ಜನರು ಸಾವನ್ನಪ್ಪಿದ್ದಾರೆ ಅಂತ ವರದಿಯಾಗಿದೆ. ಹಲವರು ಇನ್ನೂ ಕಾಣೆಯಾಗಿದ್ದಾರೆ. 71,000ಕ್ಕೂ ಹೆಚ್ಚು ಜನರು ಪರಿಹಾರ ಶಿಬಿರಗಳಲ್ಲಿದ್ದಾರೆ. ಸುಮಾರು 30,000 ಜನರನ್ನ ರಕ್ಷಿಸಲಾಗಿದೆ. ಇನ್ನು 2,185 ಗ್ರಾಮಗಳಲ್ಲಿ ಪರಿಸ್ಥಿತಿ ತುಂಬಾನೇ ಕೆಟ್ಟಿದೆ. 1,368 ಮನೆಗಳು ಸಂಪೂರ್ಣವಾಗಿ ನಾಶ ಆಗಿದ್ರೆ 11,000 ಮನೆಗಳು ಭಾಗಶಃ ಹಾನಿಗೊಳಗಾಗಿವೆ. ಸಾವಿರಾರು ಅಂಗಡಿಗಳು ಮಣ್ಣು ಮತ್ತೆ ಅವಶೇಷಗಳ ಅಡಿಯಲ್ಲಿ ಹೂತು ಹೋಗಿವೆ. ಅಸ್ಸಾಂನ 35 ಜಿಲ್ಲೆಗಳ ಪೈಕಿ 25 ಜಿಲ್ಲೆಗಳು ಪ್ರವಾಹದಿಂದ ಬಾಧಿತ ಆಗಿವೆ. 600ಕ್ಕೂ ಹೆಚ್ಚು ಗ್ರಾಮಗಳು ಸಂಪೂರ್ಣವಾಗಿ ಮುಳುಗಡೆಯಾಗಿವೆ. ಚರೈಡಿಯೋ, ಡಿಯೋ, ಜೋಹರ್ತ್ ಮತ್ತೆ ಶಿವಸಾಗರ್ಗಳಲ್ಲೇನೆ 6.5 ಲಕ್ಷಕ್ಕೂ ಹೆಚ್ಚು ಜನರು ಬಾಧಿತರಾಗಿದ್ದಾರೆ. ಈ 3 ಜಿಲ್ಲೆಗಳ ಜೊತೆಗೇನೆ ಗೋಲಾಘಾಟ್ ಕೂಡ ಗಮನಾರ್ಹ ವಿನಾಶವನ್ನ ಎದುರಿಸ್ತಾ ಇದೆ. ರಾಜ್ಯ ಸರ್ಕಾರ ಮತ್ತೆ ಜಿಲ್ಲಾಡಳಿತ ಪರಿಹಾರ ಮತ್ತೆ ಪುನರ್ವಸತಿ ಕಾರ್ಯದಲ್ಲಿ ತೊಡಗಿಸಿಕೊಂಡಿದೆ. ಆದ್ರೆ ಹಾನಿ ಅಗಾಧವಾಗಿದೆ ಅಂತ ಪೀಡಿತ ಜನರು ಹೇಳ್ತಾರೆ. ಸರ್ಕಾರದ ನೆರವು ಸಾಕಷ್ಟು ಇಲ್ಲ. 2021ರ ಚುನಾವಣಾ ಪ್ರಣಾಳಿಕೆಯಲ್ಲಿ ಬಿಜೆಪಿ ಅಸ್ಸಾಂನಲ್ಲಿ ಮಿಷನ್ ಬ್ರಹ್ಮಪುತ್ರ ಆರಂಭಿಸುವಂತ ಒಂದು ಭರವಸೆಯನ್ನ ನೀಡಿತು. ಇದು ಪ್ರವಾಹವನ್ನ ತೊಡೆದು ಹಾಕಲಿದೆ ಅಂತ ಹೇಳಲಾಗಿತ್ತು. 2026ರ ಪ್ರಣಾಳಿಕೆಯಲ್ಲಿ ಪ್ರವಾಹ ಮುಕ್ತ ಅಸ್ಸಾಂ ಮಿಷನ್ ಹೆಸರಿನಲ್ಲಿ 18,000 ಕೋಟಿ ಮೌಲ್ಯದ ಯೋಜನೆಗಳನ್ನ ಪ್ರಾರಂಭಿಸೋದ್ರ ಬಗ್ಗೆ ಹೇಳಲಾಯಿತು. ಮಿಷನ್ ಬ್ರಹ್ಮಪುತ್ರ ಅನ್ನೋದು ಮಿಷನ್ ಪ್ರವಾಹ ಮುಕ್ತ ಅಸ್ಸಾಂ ಅಂತ ಆಯ್ತು ಅಷ್ಟೇ. ಆದ್ರೆ ಅಲ್ಲೇನೂ ಬದಲಾಗಿಲ್ಲ. ಪ್ರವಾಹ ಹಾಗೇನೆ ಉಳಿದಿದೆ ಮತ್ತೆ ಹೊಸ ಪ್ರದೇಶಗಳಿಗೆ ಕೂಡ ಹರಡಿದೆ. ಅದು ಕಳೆದ 5 ವರ್ಷಗಳಿಂದ ಹಿಮಂತ್ ಬಿಸ್ವಾ ಶರ್ಮಾ ಸರ್ಕಾರ ಅಸ್ಸಾಂನಲ್ಲಿನ ಪ್ರವಾಹ ಸಮಸ್ಯೆನ ಪರಿಹರಿಸೋದಕ್ಕೆ ಏನ್ ಮಾಡಿದೆ? ಅಸ್ಸಾಂನಲ್ಲಿ ಹೆಚ್ಚಿನ ಸಂಖ್ಯೆಯ ಅಣೆಕಟ್ಟುಗಳನ್ನು ನಿರ್ಮಿಸಲಾಯಿತು. ನದಿಗಳು ಮುಚ್ಚೋಗಿವೆ.
ಇವೆಲ್ಲವನ್ನ ಸ್ವಚ್ಛಗೊಳಿಸದೆ ಮತ್ತೆ ಅಣೆಕಟ್ಟೆಗಳ ವಿಧಾನವನ್ನ ಬದಲಿಸದೆ ವಿಪತ್ತು ನಿರ್ವಹಣಾ ಪಡೆಯ ಯೂನಿಫಾರ್ಮ್ ಅನ್ನ ಬದಲಾಯಿಸುವ ಮೂಲಕ ಪ್ರವಾಹವನ್ನ ತಡೆಯೋದಿಕ್ಕೆ ಸಾಧ್ಯ ಇಲ್ಲ. ಡ್ರೋನ್ಗಳನ್ನ ನೀಡೋ ಮೂಲಕ ಪ್ರವಾಹವನ್ನ ತಡೆಯೋದಿಕ್ಕೆ ಸಾಧ್ಯ ಇಲ್ಲ. ಪ್ರವಾಹ ವರದಿಗಳು ಅಣೆಕಟ್ಟು, ಹೂಳು, ನದಿ ನಿರ್ವಹಣೆ ಮತ್ತೆ ಅತಿಕ್ರಮಣದ ಬಗ್ಗೆ ಚರ್ಚೆ ಮಾಡೋದಿಲ್ಲ. ಭಾರತದ ಬಹುತೇಕ ಎಲ್ಲಾ ಪ್ರದೇಶಗಳಲ್ಲಿನೂ ಪ್ರತಿ ವರ್ಷನೂ ಪ್ರವಾಹಗಳು ಸಂಭವಿಸುತ್ತವೆ. ಮತ್ತೆ ಪ್ರತಿ 2 ಅಥವಾ 3 ವರ್ಷಕ್ಕೊಮ್ಮೆ ದಾಖಲೆಯ ಪ್ರವಾಹ ಉಂಟಾಗುತ್ತೆ. ಸರ್ಕಾರ ಎಲ್ಲದಕ್ಕೂ ಹವಾಮಾನವನ್ನ ದೂಷಿಸ್ತಾ ತನ್ನ ಅಸಹಾಯಕತೆಯನ್ನ ಮೊದಲೇ ತೋರಿಸ್ಬಿಡುತ್ತೆ. 60 ವರ್ಷಗಳಲ್ಲೇನೆ ಕಂಡಿರದ ಪ್ರವಾಹ ಅಂತ ದಾಖಲೆಯ ನೆಪದಲ್ಲಿ ಸರ್ಕಾರ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳುತ್ತೆ. ಆದ್ರೆ ಪ್ರವಾಹ ನಿಯಂತ್ರಣಕ್ಕೆ ಸಂಬಂಧಪಟ್ಟ ಹಾಗೆ ವರ್ಷ ಇಡೀ ನಿಜವಾಗಿಯೂ ಯಾವ ಕೆಲಸವನ್ನ ಮಾಡಲಾಗಿದೆ ಅನ್ನುವಂಥ ಪ್ರಶ್ನೆಯನ್ನ ಯಾರೂ ಕೂಡ ಕೇಳೋದಿಲ್ಲ. ಒಳನುಸುಳುವಿಕೆ ಬಗ್ಗೆ ಮಾತ್ರನೇ ವರ್ಷ ಇಡೀ ಹೇಳ್ತಾ ಜನರ ತಲೆಯೊಳಗೆ ದ್ವೇಷವನ್ನ ತುಂಬಲಾಗತ್ತೆ. ಈಗ ಅಸ್ಸಾಂ ಪ್ರವಾಹದಿಂದ ತೊಂದರೆಗೊಳಗಾಗಿರುವಂತಹ ಜನರ ಪುನರ್ವಸತಿ ಹೇಗೆ ಅನ್ನೋದು ಪ್ರಶ್ನೆಯಾಗಿದೆ. ಅವ್ರ ಜೀವನ ಹೇಗ್ ಮತ್ತೆ ಹಳಿಗ್ ಬರುತ್ತೆ ಅನ್ನೋದು ತಿಳಿದೇ ಇರುವಂತಹ ಸಂಗತಿಯಾಗಿದೆ. ಭಾರಿ ಮಳೆಯಿಂದಾಗಿ ಅಸ್ಸಾಂನಲ್ಲಿ ಪ್ರವಾಹ ಉಂಟಾಗಿದ್ರೆ ನಾಗಾಲ್ಯಾಂಡ್ನಲ್ಲಿನ ಪರಿಸ್ಥಿತಿ ಬಗ್ಗೆ ಯಾವುದೇ ಸುದ್ದಿಗಳೇ ಇಲ್ಲ. ನಾಗಾಲ್ಯಾಂಡ್ನಲ್ಲಿಯೂ ಕೂಡ ಬಿಜೆಪಿ ಸರ್ಕಾರ ಇದೆ. ವಿಪತ್ತು ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಅಸ್ಸಾಂ ಮತ್ತೆ ನೆರೆಯ ರಾಜ್ಯಗಳ ನಡುವಿನ ಸಮನ್ವಯ ಸರಿ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಇದರ ಪರಿಣಾಮವನ್ನ ಕೂಡ ಮತ್ತೆ ಈಗ ಜನರೇ ಎದುರಿಸಬೇಕಾಗತ್ತೆ. ಡಬಲ್ ಎಂಜಿನ್ ಹೆಸರಿನಲ್ಲಿ ಚುನಾವಣೆ ಗೆದ್ದ ನಂತರ ಈ ಪರಿಸ್ಥಿತಿ ಯಾಕಿದೆ? ಅಸ್ಸಾಂನಲ್ಲಿ ಈ ವಿನಾಶಕಾರಿ ಪ್ರವಾಹಕ್ಕೆ ಪ್ರಕೃತಿ ಮಾತ್ರನೇ ಕಾರಣನಾ? ಸರ್ಕಾರಗಳ ತಪ್ಪಿಲ್ವಾಗಾದ್ರೆ? ನದಿ ಜಲಾನಯನ ಪ್ರದೇಶದಲ್ಲಿ ಅಕ್ರಮ ಗಣಿಗಾರಿಕೆ ಹೆಚ್ಚಾಗ್ತಾ ಇರೋದ್ರಿಂದ ಪ್ರವಾಹ ಉಲ್ಬಣಗೊಂಡಿದೆ ಅಂತ ಅಸ್ಸಾಂನ ಕೆಲವು ತಳಮಟ್ಟದ ಸಂಸ್ಥೆಗಳು ಆರೋಪ ಮಾಡ್ತವೆ. ಅಸ್ಸಾಂ ನಾಗಾಲ್ಯಾಂಡ್ ಗಡಿಯಲ್ಲಿ ಕಲ್ಲು ಮತ್ತೆ ಕಲ್ಲಿದ್ದಲಿನ ಅಕ್ರಮ ಗಣಿಗಾರಿಕೆ ವರ್ಷಗಳಿಂದಾನೂ ನಡೀತಾ ಇದೆ ಅನ್ನುವಂಥ ವರದಿಗಳಿವೆ. ಈಗ ಅದೇ ಪ್ರದೇಶದಲ್ಲೇನೆ ಪ್ರವಾಹ ಉಂಟಾಗಿದೆ. ಗಣಿಗಾರಿಕೆಯಿಂದಾಗಿ ಭೂಮಿಗೆ ಉಂಟಾದಂತಹ ಹಾನಿ ಪ್ರವಾಹದ ನೀರನ್ನ ಹರಿದೇ ಇರೋ ಹಾಗೆ ತಡೀತು. ಎಲ್ಲ ನೀರು ಜನರ ಹೊಲಗಳು ಮತ್ತೆ ಮನೆಗಳಿಗೆ ನುಗ್ಗಿತು. ಧಕ್ವಾ ನದಿಯಲ್ಲಿ ಕಲ್ಲು ಗಣಿಗಾರಿಕೆಯ ಪರಿಣಾಮವಾಗಿ ನದಿಯ ನೈಸರ್ಗಿಕ ಹಾದಿನೇ ಬದಲಾಯಿತು ಮತ್ತೆ ಸುತ್ತಮುತ್ತಲಿನ ಬೆಟ್ಟಗಳು ಕೂಡ ದುರ್ಬಲಗೊಂಡವು. ಅಮಿತ್ ಶಾ ಪ್ರವಾಹ ಮುಕ್ತವಾಗಿಸೋದ್ರ ಬಗ್ಗೆ ಮಾತಾಡ್ತಾ ಇದ್ದಂಥ ಅದೇ ನಜೀರಾದಲ್ಲಿನೇ ನದಿಯ ಬಳಿ ಅಕ್ರಮ ಗಣಿಗಾರಿಕೆ ಆರೋಪಗಳನ್ನ ಮಾಡಲಾಗ್ತಾ ಇದೆ. ಈ ಪ್ರವಾಹಕ್ಕೆ ಅರಣ್ಯ ನಾಶ ಕೂಡ ಕಾರಣ ಅಂತ ಹೇಳಲಾಗ್ತಾ ಇದೆ. ಅಲ್ಲದೆ ಅಣೆಕಟ್ಟುಗಳ ದುರಸ್ತಿ ಮತ್ತೆ ನಿರ್ವಹಣೆಗೆ ಗಮನವನ್ನ ಕೊಡಲಾಗಿಲ್ಲ ಅನ್ನುವಂಥ ಆರೋಪಗಳು ಕೂಡ ಇವೆ. ಒಡ್ಡುಗಳ ನಿರ್ವಹಣೆಗೆ ಸರ್ಕಾರ ಬಜೆಟ್ ಅನ್ನ ನಿಗದಿಪಡಿಸೋದಿಲ್ಲ ಅಂತಲ್ಲ, ಆದ್ರೆ ಅನೇಕ ಸ್ಥಳಗಳಲ್ಲಿ ಈ ಮಣ್ಣಿನ ಒಡ್ಡುಗಳು ನೀರಿನ ಒತ್ತಡವನ್ನ ತಡೆದುಕೊಳ್ಳೋದಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತ ಹೇಳಲಾಗ್ತಾ ಇದೆ. ಗಣಿಗಾರಿಕೆ ಎಲ್ಲಿ ನಡೀತಾ ಇದೆ, ಬಿರುಕುಗಳು ಎಲ್ಲಿವೆ ಅಂತ ಸರ್ಕಾರಕ್ಕೆ ಗೊತ್ತಿಲ್ಲ ಅಂತೇನಲ್ಲ. ಭೂ ಸವೆತ ತಡೆಗಟ್ಟುವುದು, ಬ್ರಹ್ಮಪುತ್ರ ನದಿಯ ಹೂಳೆತ್ತುವಂತ ಭರವಸೆಗಳು ವರ್ಷಗಳ ನಂತರ ಕೂಡ ಕಾಗದಕ್ಕೆ ಮಾತ್ರನೇ ಸೀಮಿತ ಆಗಿವೆ. ಅದು ಪ್ರವಾಹಕ್ಕೆ ಸಿದ್ಧತೆ ಮತ್ತೆ ನದಿ ದಡಗಳಲ್ಲಿ ವಸಾಹತುಗಳನ್ನ ಕಡಿಮೆ ಮಾಡಬೇಕು ಅಂತ ಹೇಳುವಂತ ವರದಿಗಳನ್ನ ನಿರ್ಲಕ್ಷ್ಯ ಮಾಡಲಾಗುತ್ತೆ. ಅರಣ್ಯ ನಾಶ, ನದಿಯ ಹೂಳೆತ್ತದೇ ಇರೋದು, ಚಹಾ ತೋಟಗಳ ವಿಸ್ತರಣೆ, ಅವ್ಯವಸ್ಥಿತವಾಗಿ ಹಾಕದಂತಹ ರೈಲು ಮಾರ್ಗಗಳು, ರಸ್ತೆ ನಿರ್ಮಾಣ ಮತ್ತೆ ಅಣೆಕಟ್ಟುಗಳು ಇವೆಲ್ಲವೂ ಕೂಡ ಪ್ರವಾಹಕ್ಕೆ ಕಾರಣ ಅಂತ ಈಗಾಗಲೇ ನಡೆದಂತಹ ಅಧ್ಯಯನಗಳು ಹೇಳ್ತಾ ಇವೆ. ಆದ್ರೂ ಸರ್ಕಾರ ತನ್ನ ನೀತಿಗಳಲ್ಲಿ ಈ ಕಳವಳಗಳನ್ನ ಕಡೆಗಣಿಸುತ್ತೆ. ಪ್ರವಾಹ ಹಾನಿಯನ್ನ ನಿಯಂತ್ರಿಸುವಂತಹ ಯಾವುದೇ ಉದ್ದೇಶ ಸರ್ಕಾರಕ್ಕೂ ಇದಾಗಿಲ್ಲ. ಪ್ರವಾಹ ಹಾನಿಯನ್ನು ತಡೆಗಟ್ಟೋದಿಕ್ಕೆ ಯಾವುದೇ ದೀರ್ಘಾವಧಿಯ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿಲ್ಲ ಅಂತ ಅಸ್ಸಾಂ ಸರ್ಕಾರನೇ ಒಪ್ಕೊಳ್ಳುತ್ತೆ. ಅಸ್ಸಾಂ ಸರ್ಕಾರದ ಜಲಸಂಪನ್ಮೂಲ ಇಲಾಖೆ ವೆಬ್ಸೈಟ್ನಲ್ಲಿ ಇಲ್ಲಿಯವರೆಗೆ ಯಾವುದೇ ದೀರ್ಘಾವಧಿಯ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿಲ್ಲ ಅಂತ ಹೇಳುತ್ತೆ. ಅಲ್ಪಾವಧಿಯ ಮತ್ತೆ ತಕ್ಷಣದ ಪರಿಹಾರ ಮತ್ತೆ ರಕ್ಷಣಾ ಕಾರ್ಯಗಳನ್ನು ಮಾತ್ರನೇ ಮಾಡಲಾಗಿದೆ. ಈ ಕೆಲಸ 1961ರಲ್ಲಿ ಪ್ರಾರಂಭ ಆಗಬೇಕಾಗಿತ್ತು. ಸಾವಿರಾರು ಕೋಟಿ ರೂಪಾಯಿಗಳ ವೆಚ್ಚದ ಹೊರತಾಗಿನೂ ಯಾವ ಪ್ರಗತಿನೂ ಆಗಿಲ್ಲ. ಅಲ್ಲಿ ಸರ್ಕಾರದ ಲಕ್ಷಾಂತರ ನ್ಯೂನ್ಯತೆಗಳನ್ನ ಎತ್ತಿ ತೋರಿಸಿದ್ರು ಕೂಡ ಯಾರನ್ನು ಹೊಣೆಗಾರರನ್ನಾಗಿ ಮಾಡೋದಿಲ್ಲ. ಈ ಬಾರಿಯೂ ಕೂಡ ಮತ್ತೊಮ್ಮೆ ಪ್ರವಾಹವನ್ನು ನೈಸರ್ಗಿಕ ವಿಪತ್ತು ಅಂತ ಘೋಷಣೆ ಮಾಡೋ ಮೂಲಕ ಕೈ ತೊಳೆದುಕೊಳ್ಳುತ್ತೆ. ಅಕ್ರಮ ಗಣಿಗಾರಿಕೆ ಮುಂದುವರಿಯುತ್ತೆ. ಸರ್ಕಾರ ಅನಗತ್ಯ ಅಣೆಕಟ್ಟೆಗಳನ್ನು ನಿರ್ಮಿಸಿದೆ. ಅಸ್ಸಾಂನ ಜನರು ಮಾತ್ರ ಅಲ್ಲ, ಇತರ ರಾಜ್ಯಗಳ ಜನರು ಕೂಡ ಇದಕ್ಕೆ ಬೆಲೆಯನ್ನು ತೆರ್ತಾ ಇದ್ದಾರೆ. ಇಷ್ಟೊಂದು ವಿನಾಶವನ್ನ ಕಂಡಿದ್ರು ಕೂಡ ಪ್ರವಾಹವನ್ನ ಎದುರಿಸೋದಿಕ್ಕೆ ಅಥವಾ ಅವುಗಳ ಹಾನಿಯನ್ನ ಕಡಿಮೆ ಮಾಡೋದಿಕ್ಕೆ ಯಾವುದೇ ಸರಿಯಾದ ಯತ್ನಗಳು ಮಾತ್ರ ಕಾಣಿಸ್ತಾ ಇಲ್ಲ. ಈ ಹಿಂದೆನೂ ಪ್ರವಾಹ ಇತ್ತು, ಈಗಲೂ ಪ್ರವಾಹ ಇದೆ. ಹಾಗಾದ್ರೆ ಸರ್ಕಾರ ಏನ್ ಕಲಿತಿದೆ? ಸರ್ಕಾರ ಏನನ್ನು ಕಲಿಯೋದಿಲ್ವಾ? ಹಾಗಾದ್ರೆ ಈ ಸರಳ ವಿಷಯವನ್ನ ಜನರು ಮೊದಲು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಇನ್ನು ಎಷ್ಟು ದಶಕಗಳು ಬೇಕು? ಹಾಗಿದ್ರೆ ದಿನ ಇಡೀ, ವಾರ ಇಡೀ, ವರ್ಷ ಇಡೀ ಬರೀ ದ್ವೇಷ ರಾಜಕಾರಣ ಮಾಡೋದ್ರಲ್ಲೇನೆ ಬ್ಯುಸಿ ಆಗಿರುವಂತಹ ಈ ಮುಖ್ಯಮಂತ್ರಿ ಇಂಥ ಗಂಭೀರ ವಿಷಯಗಳ ಕಡೆಗೆ ಗಮನ ಕೊಡೋದು ಯಾವಾಗ? ವೀಕ್ಷಕರೇ, ಈ ಕುರಿತು ನಿಮ್ಗೇನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ
ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.